ನಮಸ್ಕಾರ. ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾನೇ ಇದೆ. ಈ ನಡುವೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ದರ್ಶನ್ ಅಭಿಮಾನಿಗಳನ್ನು ಉದ್ದೇಶಿಸಿ ನೀಡಿದ ಒಂದು ಹೇಳಿಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಸುಮ್ಮನೆ ಇರಿ, ನಿಮ್ಮ ಡಿ ಬಾಸ್ ಬರ್ತಾರೆ ಎಂದು ಡಿ.ಕೆ. ಶಿವಕುಮಾರ್ ಹೇಳಿದ್ದೇಕೆ? ಅದರ ಹಿಂದಿನ ಅಸಲಿ ಕತೆ ಏನು? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣ ವಿವರವನ್ನು ತಿಳಿಯೋಣ. ಅಭಿಮಾನಿಗಳ ಪ್ರಶ್ನೆಗೆ ಸಿಎಂ ಶಿವಕುಮಾರ್ ಅವರು ದರ್ಶನ್ ಅಭಿಮಾನಿಗಳಿಗೆ ಶಾಂತತೆಯಿಂದ ಇರಲು ಮನವಿ ಮಾಡಿದ್ದಾರೆ. ಕಾನೂನು ತನ್ನ ಕೆಲಸವನ್ನು ಮಾಡ್ತಾ ಇದೆ. ಯಾರೂ ಕೂಡ ಉದ್ವೇಗಕ್ಕೆ ಒಳಗಾಗಬಾರ್ದು. ಅನಗತ್ಯ ಗಲಾಟೆ ಅಥವಾ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಕೆಲಸವನ್ನು ಮಾಡಬಾರ್ದು ಎಂದು ಕಿವಿ ಮಾತು ಹೇಳಿದ್ದಾರೆ. ಅಲ್ಲದೆ ಅಭಿಮಾನಿಗಳು ತಾಳ್ಮೆಯಿಂದ ಇರಬೇಕು. ಪ್ರತಿಯೊಂದಕ್ಕೂ ಅದರದ್ದೇ ಆದ ಸಮಯ ಬರಲಿದೆ ಎಂದು ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಈ ಹೇಳಿಕೆ ಹೊರಬೀಳುತ್ತಿದ್ದಂತೆಯೇ ದರ್ಶನ್ ಅಭಿಮಾನಿಗಳಲ್ಲಿ ಹೊಸ ಆಸೆ ಮೂಡುತ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಕ್ಲಿಪ್ಗಳು ಸಖತ್ ಟ್ರೆಂಡಿಂಗ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಅಭಿಮಾನಿಗಳು ಯಾವ ಒಂದು ಸಂದರ್ಭದಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಸಿಕ್ಕರೆ ಅವರನ್ನು ಪ್ರಶ್ನೆ ಮಾಡೋದ್ರಲ್ಲಿ, ಅಂದರೆ ದರ್ಶನ್ ಅವರು ಯಾವಾಗ ಹೊರಗೆ ಬರ್ತಾರೆ, ದರ್ಶನ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಯಾವತ್ತಿಗೂ ಕೂಡ ಪ್ರಯತ್ನ ಮಾಡೇ ಮಾಡ್ತಾರೆ. ರಾಮನಗರದ ಚಾಮುಂಡೇಶ್ವರಿ ದೇವಿ ಕರಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಲು ನಿಂತಾಗ ನಟ ದರ್ಶನ್ ಅಭಿಮಾನಿಗಳು ನಿರಂತರವಾಗಿ ಡಿ ಬಾಸ್ ಎಂದು ಘೋಷಣೆಯನ್ನು ಕೂಗಿ ಭಾಷಣಕ್ಕೆ ಅಡಚಣೆ ಉಂಟು ಮಾಡಿದರು. ಆ ಸಮಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ದರ್ಶನ್ ಅಭಿಮಾನಿಗಳಿಗೆ ನಿಖರವಾಗಿ ಹೇಳಿದ ಪ್ರಮುಖ ವಿಷಯಗಳು ಏನಪ್ಪ ಅಂದರೆ ತಾಳ್ಮೆಯಿಂದ ಇರಲು ಸೂಚಿಸಿದರು. ಹೌದು, ನನಗೆ ನಿಮ್ಮ ಭಾವನೆಗಳು ಅರ್ಥವಾಗುತ್ತವೆ. ಡಿ ಬಾಸ್ ಮೇಲಿರುವ ನಿಮ್ಮ ಪ್ರೀತಿ ಗೊತ್ತಾಗ್ತಿದೆ. ಆದರೆ ನೀವು ತಾಳ್ಮೆಯಿಂದ ಇರಲೇಬೇಕು. ಹೀಗೆ ಘೋಷಣೆ ಕೂಗುವುದರಿಂದ ನೀವೇ ಎಲ್ಲವನ್ನು ಹಾಳು ಮಾಡ್ತಾ ಇದ್ದೀರಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಹಾಗೆಯೇ ಕಾನೂನಿನ ಚೌಕಟ್ಟು ಮತ್ತು ನ್ಯಾಯಾಲಯದ ವಿಷಯದ ಬಗ್ಗೆ, ಅಂದರೆ ಇದು ಕೋರ್ಟ್ನಲ್ಲಿರುವ ಪ್ರಕರಣ. ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಲೇಬೇಕಾಗತ್ತೆ. ಇದು ಧಾರ್ಮಿಕ ಮತ್ತು ಪವಿತ್ರ ಕಾರ್ಯಕ್ರಮ. ನನ್ನ ಮೇಲೆ ಯಾವುದೇ ರೀತಿ ಒತ್ತಡ ಹೇರಲು ಪ್ರಯತ್ನಿಸಬೇಡಿ. ನಾನೇ ಮುಖ್ಯಮಂತ್ರಿಯಾಗಿದ್ದರೂ ಕಾನೂನು ಮೀರಿ ಏನೂ ಮಾಡಲು ಸಾಧ್ಯವಿಲ್ಲ. ನಾನು ಇದಕ್ಕೆ ಸ್ಪಂದಿಸಿದರೆ ಡಿ.ಕೆ. ಶಿವಕುಮಾರ್ ಒತ್ತಡಕ್ಕೆ ಮಣಿದ್ರು ಎಂದು ಜನ ಹೇಳ್ತಾರೆ. ದೇವರಿಗೆ ಪ್ರಾರ್ಥನೆ ಮಾಡಲು ಕಿವಿ ಮಾತು. ರಾಜಕೀಯವಾಗಿ ಮಧ್ಯಪ್ರವೇಶಿಸುವಂತೆ ಕೇಳುವ ಬದಲು ದೇವರಿಗೆ ಪ್ರಾರ್ಥನೆ ಮಾಡಿ. ಪ್ರಯತ್ನಗಳು ವಿಫಲವಾಗಬಹುದು, ಆದರೆ ಪ್ರಾರ್ಥನೆಗಳು ಎಂದೂ ವಿಫಲವಾಗುವುದಿಲ್ಲ. ನನ್ನ ಜೀವನದಲ್ಲೂ ಏನೇನು ಆಯಿತು ಎಂದು ನೀವು ನುಡಿದ್ದೀರಾ. ಹಾಗಾಗಿ ನೀವು ದೇವರಿಗೆ ಪ್ರಾರ್ಥಿಸಿ, ಎಲ್ಲವೂ ಒಳ್ಳೆಯದಾಗತ್ತೆ ಅನ್ನೋ ಒಂದಿಷ್ಟು ಮಾತಿನ ಹಾಗೆ ಹೇಳ್ತಾರೆ. ಹಾಗೆ ಶಾಂತಿ ಕಾಪಾಡಲು ಗರಂ ಆಗಿ ನೀಡಿದ ಎಚ್ಚರಿಕೆ ಏನಪ್ಪ ಅಂದರೆ, ಅಭಿಮಾನಿಗಳು ಪದೇ ಪದೇ ಘೋಷಣೆ ಕೂಗುವುದನ್ನು ಮುಂದುವರಿಸಿದಾಗ ಕೊಂಚ ಗರಂ ಆದ ಅವರು, ಅಂದರೆ ಡಿ.ಕೆ. ಶಿವಕುಮಾರ್ ಅವರು, ಹೀಗೆ ಕಿರ್ಚಾಡೋದ್ರಿಂದ ಏನೂ ಪ್ರಯೋಜನವಿಲ್ಲ, ಸುಮ್ಮನಿದ್ದು ಕಾರ್ಯಕ್ರಮ ನಡೆಯಲು ಬಿಡಿ ಎಂದು ಗದರಿ ಶಾಂತಿ ಕಾಪಾಡುವಂತೆ ತಿಳಿಸಿದರು. ಹಾಗೆಯೇ ಇಲ್ಲಿ ಅತಿರೇಕದ ಅಭಿಮಾನಿಗಳಿಗೆ ಒಂದು ಮಾತನ್ನು ಹೇಳ್ತಾರೆ. ಎಲ್ಲರೂ ಕೂಡ ಹೇಳ್ತಿದ್ದಾರೆ ಆ ಒಂದು ವಿಷಯನ, ಆದರೂ ಕೂಡ ಇನ್ನೂ ಅಭಿಮಾನಿಗಳು ಆ ಒಂದು ಮಾತನ್ನು ಕಿವಿ ಮೇಲೆ ಹಾಕ್ಕೊಳ್ತಾ ಇಲ್ಲ. ತುಂಬ ಅಂದರೆ ತುಂಬ ಮುಖ್ಯವಾಗತ್ತೆ ಈ ಒಂದು ವಿಷಯ. ಏನಪ್ಪ ಅಂದರೆ, ಯಾವುದೇ ಸಮಾರಂಭ ಆಗಿರ್ಬೋದು, ಯಾವುದೇ ಒಂದು ದೊಡ್ಡ ರಾಜಕೀಯದ್ದೇ ಆಗಿರ್ಬೋದು, ಅಥವಾ ಸ್ಯಾಂಡಲ್ವುಡ್ನ ಯಾವುದೇ ಒಂದು ಕಾರ್ಯಕ್ರಮ ಆಗಿರಬಹುದು, ಅಲ್ಲಿ ದರ್ಶನ್ ಅಭಿಮಾನಿಗಳು ತುಂಬ ಅಂದರೆ ತುಂಬ ಘೋಷಣೆ ಕೂಗೋದಾಗಿರಬಹುದು ಅಥವಾ ಅತಿರೇಕಕ್ಕೆ ಒಳಗಾದಾಗ ಎಲ್ಲರೂ ಕೂಡ ಈ ಮಾತನ್ನು ಹೇಳ್ತಾ ಇದ್ದಾರೆ, ಶಾಂತತೆಯಿಂದ ಇರಿ ಅಂತ. ಪ್ಲೀಸ್ ಶಾಂತತೆಯಿಂದ ಇರೋದು ತುಂಬ ಮುಖ್ಯ ಆಗತ್ತೆ. ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಹೇಳಿದ ಮಾತು ಕೂಡ ಅದೇ. ನೀವು ಅತಿಯಾಗಿ ಹೀಗೆ ಮಾಡ್ತಿರೋದ್ರಿಂದಾನೇ ಅವರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಆ ಹಿಂಟನ್ನಾದರೂ ಈಗಲಾದರೂ ಫಾಲೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಇಲ್ಲಿ ಕೂತ್ಕೊಂಡು ಏನೇ ಘೋಷಣೆ ಕೂಗೋದಾಗಿರಲಿ, ಚೀರಾಡೋದಾಗಿರಲಿ, ಕಿರ್ಚಾಡೋದಾಗಿರಲಿ ಮಾಡಿದ್ರೆ ಅದ್ಯಾವುದೂ ಕೂಡ ವರ್ಕೌಟ್ ಆಗೋದಿಲ್ಲ. ಹೌದು, ನೀವು ದರ್ಶನ್ ಅಭಿಮಾನಿಗಳು ಅನ್ನೋದನ್ನು ತೋರಿಸುತ್ತೆ, ಹಾಗೆಯೇ ನಿಮ್ಮ ಅತಿರೇಕದ ಮನೋಭಾವವನ್ನು ತೋರಿಸುತ್ತೆ ಹೊರತು ಅದು ದೊಡ್ಡ ಎಫೆಕ್ಟ್ ಆಗೋದು ದರ್ಶನ್ ಅವರಿಗೆ ಅಂತಲೇ ಹೇಳ್ಬೋದು. ಇನ್ನು ಕೇಸ್ ಕೋರ್ಟಿನ ಕಟಕಟೆ ಮೇಲಿರೋದ್ರಿಂದ ಈ ಒಂದು ವಿಷಯವನ್ನು ನೀವು ಎಷ್ಟು ಶಾಂತತೆಯಿಂದ ಇರ್ತೀರೋ ಅಷ್ಟು ದರ್ಶನ್ ಅವರಿಗೆ ಒಳ್ಳೆಯದು ಅಂತ ಪ್ರತಿಯೊಬ್ಬರೂ ನಿಮಗೆ ಹಿಂಟನ್ನು ಕೊಡ್ತಿದ್ದಾರೆ. ಪ್ಲೀಸ್ ಶಾಂತತೆಯಿಂದ ಇರಿ ಅನ್ನೋದನ್ನು ಹೇಳ್ತಾ,
ಇವತ್ತಿನ ಈ ಒಂದು ವಿಡಿಯೋಗೆ ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಹಿಂಟ್ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನಿಮ್ಮ ಅಭಿಮಾನಿಗಳು ಅಂದರೆ ದರ್ಶನ್ ಅಭಿಮಾನಿಗಳು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.